ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮಾತಾಡ್ತಿರುವಂಥ ಒಂದು ಸ್ಟೋರಿ ಬಂದ್ಬಿಟ್ಟು ತುಳುನಾಡಿನ ಕತೆ ಅಂತ ಹೇಳ್ಬೋದು. ಸೊ ಈ ತುಳುನಾಡಲ್ಲಿ ನಡೆಯುವಂಥ ತುಂಬ ಇಂಪಾರ್ಟೆಂಟ್ ಒಂದು ದೈವಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು. ಸೊ ನಾವು ದೈವಗಳು ಅಂತ ಕೇಳೋದು ಅಂದರೆ ತುಳುನಾಡಿನಲ್ಲಿ ತುಂಬ ದೈವಗಳಿದೆ. ಒಂದೊಂದು ದೈವಗಳಿಗೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಅಲ್ಲಿರುವಂಥ ಜನರಂತೂ ಅದನ್ನ ತುಂಬಾ ನಂಬುತ್ತಾರೆ. ಸೊ ಈ ತುಳುನಾಡಿನ ದೈವಗಳನ್ನು ನಾವು ಪಿಕ್ಚರಲ್ಲಿ ಕೂಡ ಒಂದಿಷ್ಟು ನೋಡಿದ್ವಿ. ರೀಸೆಂಟಾಗಿ ಬಂದಂಥ ಕಾಂತಾರ ಮೂವಿಲಿ ಕೂಡ ಅಷ್ಟೇ ಪಂಜುರ್ಲಿ ದೈವ ಅನ್ನೋ ಒಂದು ದೈವದ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಪಂಜುರ್ಲಿ ದೈವದ ಶಕ್ತಿಯಾಗಿರಲಿ ಅಥವಾ ಅದರ ಆಚರಣೆಗಳಾಗಿರಲಿ ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ನಾವು ಒಂದಿಷ್ಟು ತುಣುಕುಗಳನ್ನ ಕಾಂತಾರ ಮೂವಿಲಿ ನೋಡಿದ್ದೀವಿ. ಆದರೆ ಅದಕ್ಕಿಂತ ಜಾಸ್ತಿ ಇನ್ನೂ ತುಂಬಾ ಇದೆ ತುಳುನಾಡಿನ ಬಗ್ಗೆ, ತುಳುನಾಡಿನ ದೈವಗಳ ಬಗ್ಗೆ. ಸೊ ಅದರೊಳಗೆ ಒನ್ ಆಫ್ ದ ಮೋಸ್ಟ್ ಟಾಪ್ ದೈವ ಅಂತ ನಾವು ನೋಡೋದಾದರೆ ಅದು ಗುಳಿಗ ದೈವ. ಇವತ್ತು ನಾವು ಗುಳಿಗ ದೈವದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನನಗೆ ಗೊತ್ತಿರುವಷ್ಟು ಒಂದಿಷ್ಟು ಮಾಹಿತಿಗಳನ್ನ ನಾನು ಹುಡುಕಿ ಇವತ್ತು ಗುಳಿಗ ದೈವದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ತಡ ಮಾಡಲಿಲ್ಲಂಗೆ ವಿಡಿಯೋನ ಶುರು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಳುನಾಡು ಅಂತಂದರೆ ತುಂಬ ತಂಪಾಗಿರುವಂಥ ಊರು ಅಂತ ನೆನಪಾಗುತ್ತೆ. ಸೊ ಈ ತುಳುನಾಡಲ್ಲಿ ಯಾವತ್ತೂ ಅಷ್ಟೇ ನೀರಿಗಾಗಲಿ ನೆರಳಿಗಾಗಲಿ ಯಾವತ್ತೂ ಬರಗಾಲ ಬಂದಿಲ್ಲ. ಅಲ್ಲಿ ತುಂಬಾ ನೀರಿರುತ್ತೆ, ತುಂಬ ತಂಪಾದ ಸ್ಥಳ ಅಂತಲೇ ನಾವು ನಂಬ್ಕೊಂಡು ಬಂದಿರುವಂಥದ್ದು. ಈ ತುಳುನಾಡಿನಲ್ಲಿ ಸಾಕಷ್ಟು ದೈವಗಳಿದೆ. ಸೊ ಈ ದೈವಗಳನ್ನು ನಾವು ಹುಡ್ಕೊಂಡು ಹೋದರೆ ಒಂದಾದ್ಮೇಲೆ ಒಂದು ಅದರ ಮೂಲಗಳನ್ನ ತಿಳ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಮತ್ತು ಇನ್ನೊಂದಿಷ್ಟು ಜನ ಅಲ್ಲೇ ಇರುವಂಥ ಒಂದಿಷ್ಟು ವಾಸಿಗರು ಹೇಳೋದು ಅಂದರೆ ದೈವದ ಒಂದು ಮೂಲನ ನಾವು ಜಾಸ್ತಿ ಹುಡ್ಕಕ್ಕೆ ಹೋಗಬಾರ್ದು ಅಂತ. ಯಾಕಂದರೆ ಅದರೊಳಗೆ ತುಂಬ ಅಡಗಿರುತ್ತೆ. ಸೊ ಆ ದೈವದ ಮೂಲ ನಮಗೆ ಸಿಗೋದು ಭಾಳ ಕಷ್ಟ. ಅದನ್ನು ಹುಡುಕಕ್ಕೆ ಹೋಗಬಾರ್ದು. ನಾವು ದೈವನ ನೋಡಿ ಅನುಭವಿಸ್ಬೇಕು, ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದೇ ಥರ ಗುಳಿಗ ದೈವ ಅನ್ನೋ ದೈವ ತುಂಬ ಪ್ರಾಚೀನ ಕಾಲದ್ದು, ತುಂಬ ಪ್ರಮುಖವಾದದ್ದು ಅಂತ ಕೂಡ ಹೇಳ್ತಾರೆ. ಅಂದರೆ ತುಂಬ ಹಿಂದಿನಿಂದ ಬಂದಿರುವಂಥ ದೈವ ಗುಳಿಗ ದೈವ. ಹಾಗೆ ಎಲ್ಲ ದೈವಗಳಿಂದನೂ ಅಷ್ಟೇ ತುಂಬ ಶಕ್ತಿಶಾಲಿ ದೈವ, ತುಂಬಾ ಪ್ರಾಚೀನ ದೈವ ಅಂತ ಹೇಳ್ತಾರೆ. ಈ ಒಂದು ತುಂಬ ಪ್ರಮುಖವಾಗಿರೋ ದೈವದ ಬಗ್ಗೆ ನಾವು ಇವತ್ತು ನೋಡ್ತೀವಿ. ನಮಗೆ ಗೊತ್ತಿರೋ ಹಾಗೆ ತುಳುನಾಡು ಬಂದು ನಾಗದೇವರ ನೆಲೆ ಇರುವ ಈ ಒಂದು ಮಣ್ಣು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ದೇವರುಗಳು ತುಂಬ ನೆಲೆಸಿರ್ತಾರೆ. ಸೊ ಆ ಒಂದು ಮಣ್ಣಿನ ಒಳಗೆ ಈ ಒಂದು ಗುಳಿಗ ದೈವ ಕೂಡ ಬಂದಿರುವಂಥದ್ದು. ಇನ್ನೊಂದು ಎಲ್ಲರಿಗೂ ಒಂದು ಪ್ರಶ್ನೆ ಬರುವಂಥದ್ದು ಏನು ಅಂದರೆ ದೈವಗಳು ಏನಕ್ಕಿರುತ್ತೆ ಅಂತ. ಸೊ ನಾವು ಇದರ ಒಂದು ಸ್ವಲ್ಪ ಮೂಲ ಏನಕ್ಕೆ ಇರೋದು ಅಂತ ನಾವು ನೋಡೋದಾದರೆ, ದೈವಗಳನ್ನ ಮಾಡಿರುವಂಥ ಕಾರಣನೇ ನಮ್ಮ ಈ ಕಲಿಯುಗದಲ್ಲಿ ಧರ್ಮನ ಉಳಿಸ್ಕೊಂಡು ಹೋಗಬೇಕು ಅಂತ. ಅಂದರೆ ಯಾವುದೇ ಥರದ ನ್ಯಾಯದ ವಿರುದ್ಧವಾಗಿ ನಡೆಯುವಂಥ ಕೆಲಸಗಳಾಗಿರಲಿ, ಅಧರ್ಮ ಪಾಲಿಸೋದಾಗಿರಲಿ, ಈ ಥರ ಎಲ್ಲ ಯಾವುದೇ ಕೆಲಸಗಳಾಗಲಿಲ್ಲದಂಗೆ ನಮ್ಮ ಧರ್ಮ ಏನಿದೆ ಆ ಧರ್ಮನ ಹಾಗೇ ಪರಿಪಾಲಿಸ್ಕೊಂಡು ಹೋಗಬೇಕು. ಈ ದೈವಗಳೆಲ್ಲನೂ ಅಷ್ಟೇ ನಮ್ಮ ತಂದೆ ತಾಯಿಗಳ ಥರ ನೋಡ್ಕೋಬೇಕು, ನಮ್ಮೆಲ್ಲರನ್ನೂ ರಕ್ಷಿಸಬೇಕು ಅನ್ನೋ ಒಂದು ಕಾರಣಕ್ಕೆ ದೈವಗಳು ಹುಟ್ಟಿರೋದಂತೆ. ದೈವಗಳು ಇವಾಗೂ ಸಹ ಅಷ್ಟೇ ನಮ್ಮ ಜೊತೆಗೆ ಇರೋದು ಏನಕ್ಕೆ ಅಂತಂದರೆ ಧರ್ಮನ ಪರಿಪಾಲಿಸಬೇಕು ಅಂತ ಹೇಳ್ತಾರೆ. ಈ ದೈವಗಳು ಬರೀ ಮನುಷ್ಯರನ್ನ ಮಾತ್ರ ಅಲ್ಲ, ಪ್ರಾಣಿಗಳನ್ನೂ ಕೂಡ ಅಷ್ಟೇ. ಪ್ರಾಣಿಗಳು, ಮನುಷ್ಯರು ಹಾಗೆ ಪ್ರಕೃತಿ ಮೂರನ್ನು ಕೂಡ ತುಂಬಾ ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಹೇಗಿರ್ತೀವಿ ಆ ದೈವದ ಜೊತೆಗೆ ಅದು ನಮಗೆ ಹಾಗೇ ಇರುತ್ತೆ. ನಾವು ಕೆಟ್ಟದನ್ನು ಮಾಡಿದ್ರೆ ಅದು ನಮಗೆ ತಿರುಗಿ ಕೆಟ್ಟದೇ ಕೊಡುತ್ತೆ. ನಾವು ಒಳ್ಳೇದು ಮಾಡಿದ್ರೆ ನಮ್ಮ ಕೈ ಯಾವತ್ತೂ ಬಿಡೋದಿಲ್ಲ ದೈವಗಳು ಅಂತ ಹೇಳ್ತಾರೆ. ಹಾಗೆ ದೈವಗಳು ಇವಾಗ ಹೇಗಿರುತ್ತೆ ಏನು ಅಂತ ನಾವು ಒಂಚೂರು ನೋಡೋದಾದರೆ, ಕಪ್ಪು ಕಲ್ಲಿನ ಒಂದು ಶಿಲೆಗಳಾಗಿ ಮಾಡಿರ್ತಾರಂತೆ ದೈವಗಳನ್ನ. ಆಕಾರ ಇಲ್ಲದ ಕಪ್ಪು ಕಲ್ಲನ್ನ ಅವರು ಮರಗಳಿರುತ್ತಲ್ಲ, ಮರಗಳ ಕೆಳಗಡೆ ಅದನ್ನ ಪ್ರತಿಷ್ಠಾಪಿಸಿ ಅದರೊಳಗೆ ದೈವಗಳನ್ನ ನಂಬುತ್ತಾರಂತೆ. ಇದು ಗುಳಿಗ ದೈವ ಅಂತ ನಂಬಿಕೆ ಇಟ್ಟು ಪೂಜೆಗಳನ್ನ ಮಾಡ್ಕೊಂಡು ಹೋಗೋದು. ಆದಿತ್ಯವಾರ ಮತ್ತು ಮಂಗಳವಾರ ಎರಡೂ ಕೂಡ ಅಷ್ಟೇ ದೈವದ ವಾರ, ಈ ಗುಳಿಗ ದೈವದ ವಾರ ಅಂತ ಹೇಳ್ತಾರೆ. ಆ ಗುಳಿಗನ ದೈವದ ವಾರಗಳ ದಿನ ಅಲ್ಲಿರುವಂಥ ತುಳುನಾಡಿನಲ್ಲಿ ಇರುವಂಥ ಯಾವುದಾದ್ರೂ ವ್ಯಕ್ತಿಗೆ ಅಥವಾ ಪ್ರಾಣಿಗಳಿಗೆ ಏನಾದರೂ ಹಿಂಸೆ ಆಗಿ ಅವೇನಾದರೂ ಸಾವನ್ನಪ್ಪಿದ್ರೆ ಇದು ಆ ಗುಳಿಗನ ಪೆಟ್ಟಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಅವ್ರು ಏನೋ ಒಂದು ತಪ್ಪು ಕೆಲಸನ ಮಾಡಿರ್ತಾರೆ, ಆ ಕಾರಣದಿಂದ ಗುಳಿಗಕ್ಕೆ ಪೆಟ್ಟು ಕೊಟ್ಟಿರೋದು ಅಂತ ಹೇಳಿ ಆ ಥರ ಒಂದು ಅಲ್ಲಿ ಅಸಂಪ್ಷನ್ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಗುಳಿಗ ದೈವನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಗುಳಿಗ ದೈವದ ಒಂದಿಷ್ಟು ಆಚರಣೆಗಳು ಎಲ್ಲ ಹೇಳೋದಕ್ಕಿಂತ ಮುಂಚೆ ಗುಳಿಗ ದೈವ ಹೇಗೆ ಹುಟ್ಟಿತು, ಹೇಗೆ ಅದರ ಜನ್ಮ ಈ ಭೂಮಿಯೊಳಗೆ ಬಂತು ಅಂತ ಎಲ್ಲನೂ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಒಂದಿಷ್ಟು ವರ್ಷಗಳ ಹಿಂದೆ ಹೋಗಬೇಕು. ಅಲ್ಲಿ ಹೋದಾಗ ನಾವು
ಮೊದಲನೇದಾಗಿ ನಾವು ನೋಡ್ತಾ ಇರೋವಂಥದ್ದು ಇಲ್ಲಿ ಶಿವ ಮತ್ತು ಪಾರ್ವತಿಯ ಒಂದಿಷ್ಟು ಸನ್ನಿವೇಶಗಳು. ಆ ಸಮಯದಲ್ಲೇ ಗುಳಿಗ ಹುಟ್ಟಿದ್ದು. ಶಿವ ವಿಭೂತಿ ಹಚ್ಕೊಂಡಿದ್ದ ದಿನ, ಆ ವಿಭೂತಿನ ದಿನವೂ ಅಷ್ಟೇ ಪಾರ್ವತಿನಿ ಶಿವಂಗೆ ಹಚ್ತಾ ಇದ್ದಿದ್ದು. ಸೊ ಪಾರ್ವತಿ ಒಂದು ದಿನ ಹೋಗ್ಬಿಟ್ಟು ಶಿವಂಗೆ ವಿಭೂತಿ ಹಚ್ಚೋವಾಗ ಶಿವಂಗೆ ಅಲ್ಲೇನೋ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ವಿಭೂತಿ ಜೊತೆಗೆ ಯಾವುದೋ ಒಂದು ಚಿಕ್ಕ ಕಲ್ಲು ಬಂದಿರೋ ಥರ ಅದನ್ನ ಅವನು ನೋಡ್ಕೊತಾನೆ. ನೋಡಿದ್ಮೇಲೆ ಒಂದಿಷ್ಟು ಚಿಕ್ಕದು ಕಲ್ಲಿನ ಥರ ಇರುತ್ತೆ, ಗುಳಿಗೆ ಆಕಾರದಲ್ಲಿ ಆ ಒಂದು ಕಪ್ಪು ಕಲ್ಲಿರುತ್ತೆ. ಅದನ್ನ ತೆಗೆದು ಶಿವ ಅದೇ ಕ್ಷಣದಲ್ಲಿ ಭೂಮಿ ಮೇಲೆ ಬಿಸಾಕ್ಬಿಡ್ತಾನೆ. ಹಾಗೆ ನೆಲದ ಮೇಲೆ ಹಾಕಿದ ತಕ್ಷಣ ಅಲ್ಲಿಂದ ಒಂದು ದೈತ್ಯದ ಒಂದು ಉದ್ಘಾಟನೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಮನುಷ್ಯರು ಹೇಗೆ ಹುಟ್ಟುತ್ತಾರಲ್ವ ಆ ಥರ ಈ ಗುಳಿಗ ದೈವ ಹುಟ್ಟೋದಿಲ್ಲ. ಒಂದೇ ಸತಿ ಆ ಒಂದು ಗುಳಿಗೆ ಆಕಾರದಲ್ಲಿರುವಂಥ ಕಪ್ಪು ಕಲ್ಲನ್ನು ಕೆಳಗೆ ಬಿಸಾಕಿದ ತಕ್ಷಣ ಒಂದೇ ಸತಿ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಸೊ ಆ ಥರ ಬೆಳೆದಿದ್ದು ನೋಡಿದ ತಕ್ಷಣ ಶಿವನಿಗೆ ಆಶ್ಚರ್ಯ ಆಗಿ ಗುಳಿಗೆಯಿಂದ ಬಂದಿರುವಂಥ ಕಾರಣಕ್ಕೆ ಆ ಒಂದು ದೈತ್ಯನ ಗುಳಿಗ ಅಂತ ಹೆಸರು ಕೊಡ್ತಾನೆ. ಗುಳಿಗ ಅಂತ ಹೆಸರು ಕೊಟ್ಟು ಆದಮೇಲೆ ನಿನ್ನ ಮುಂದಿನ ಕೆಲಸಗಳು ಏನಿದೆ ಏನು ಅನ್ನೋದು ಎಲ್ಲದನ್ನು ನಾರಾಯಣ ನಿನಗೆ ತಿಳಿಸ್ತಾನೆ ಅಂತ ಹೇಳಿ ಶಿವ ಆ ಗುಳಿಗನ ನಾರಾಯಣನ ಹತ್ರ ಕಳಿಸ್ತಾನೆ. ನಾರಾಯಣ ಗುಳಿಗ ಬಂದ ತಕ್ಷಣವೇ ಗುಳಿಗನ ನೋಡಿ ಅವನಿಗೆ ಅವನ ಮೂಲ ಏನು ಅಂತ ಗೊತ್ತಿರುತ್ತೆ. ಸೊ ಅವಾಗ ನಾರಾಯಣ ಹೇಳೋದು ಅಷ್ಟೇ, ನಿನ್ನ ಮೂಲ ಇಲ್ಲಿ ಅಲ್ಲ, ಭೂಮಿ ಮೇಲೆ ನಿನ್ನ ಕೆಲಸ ಇರುವಂಥದ್ದು. ನೀನು ಭೂಮಿಗೆ ಹೋಗಬೇಕು. ಭೂಮಿಯಲ್ಲಿ ನಿನಗೆ ಒಂದು ದೊಡ್ಡ ಕೆಲಸ ಇದೆ. ಅದೇ ಏನು ಅಂತಂದರೆ ಜನರೆಲ್ಲರೂ ಅಲ್ಲಿ ಧರ್ಮನ ಪಾಲಿಸ್ತಾರೋ ಇಲ್ವೋ, ಧರ್ಮನ ಪಾಲಿಸೋ ಹಾಗೆ ನೋಡ್ಕೊಳ್ಳುವಂಥ ಕೆಲಸನೇ ನಿಂದಾಗಿರುತ್ತೆ ಅಂತ ನಾರಾಯಣ ಗುಳಿಗನಿಗೆ ಹೇಳ್ತಾನೆ. ಅದಾದಮೇಲೆ ಎಲ್ಲಿ ಹುಟ್ಟೋದು ಏನು ಅಂತ ಎಲ್ಲ ಕೂಡ ಅಷ್ಟೇ ನಾರಾಯಣನೇ ಗುಳಿಗನಿಗೆ ತಿಳಿಸೋದು. ನಾರಾಯಣ ವಿವರಿಸುವಾಗ ಭೂಮಿಯಲ್ಲಿರುವ ಒಬ್ಬ ನನ್ನ ಭಕ್ತೆ, ಅವಳ ಹೆಸರು ಬಂದು ನೆಲಗುಲ ಸಂಖ್ಯೆ ಅಂತ. ನೆಲಗುಲ ಸಂಖ್ಯೆ ಹಾಗೆ ಗಾಳಿ ಅದ್ರ, ಇವರಿಬ್ಬರು ಒಂದು ದಂಪತಿ ಆಗಿರ್ತಾರೆ. ಈ ದಂಪತಿಯ ಮಗುವಾಗಿ ನೀನು ಹುಟ್ಟೋದು, ಅದು 24ನೇ ಮಗುವಾಗಿ ನೀನು ಹುಟ್ಟುತ್ತೀಯಾ. ಸೊ ಅದಾದಮೇಲೆ ನಿನ್ನ ಕೆಲಸನ ನೀನು ಶುರು ಮಾಡಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಗುಳಿಗ ಕೂಡ ಅಷ್ಟೇ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ಆದಮೇಲೆ ಅವನು ನೆಲಗುಲ ಸಂಖ್ಯೆಯ ಹೊಟ್ಟೆಯಲ್ಲಿ 24ನೇ ಮಗುವಾಗಿ ಅವನು ಜನ್ಮ ತಾಳಬೇಕಾಗಿರುತ್ತೆ. ಆದರೆ ಅದಕ್ಕಿಂತ ಮುಂಚೆ ನೆಲಗುಲ್ಲಾಗೆ ಭೂಮಿ ಮೇಲೆ ಇದ್ದಾಗ ಒಂದು ಸತ್ಯ ಗೊತ್ತಾಗಿರುತ್ತೆ. ಇಲ್ಲಿ ಸಾಕಷ್ಟು ಜನ ಪಂಡಿತರಿಂದೆಲ್ಲ ತಿಳ್ಕೊಂಡಾದ್ಮೇಲೆ ಸಂಖ್ಯೆಯ ಸಾವು ಹೇಗಾಗುತ್ತೆ ಅಂತಂದರೆ ತನ್ನ ಮಕ್ಕಳಿಂದನೇ ಆಗೋದು. ಸೊ ಯಾವುದೋ ಒಂದು ಮಗುವಿಂದ ನಿನ್ನ ಸಾವು ಆಗುತ್ತೆ ಅಂತ ಹೇಳಿರ್ತಾರೆ. ತಾನಿಲ್ಲಿ ಸತ್ತು ಹೋಗ್ತಾಳೆ ಅನ್ನೋ ಒಂದು ಭಯದಿಂದ ಸಂಖ್ಯೆ ಏನು ಮಾಡ್ತಿರ್ತಾಳೆ ಅಂದರೆ ತನ್ನ ಎಷ್ಟೇ ಮಕ್ಕಳು ಹುಟ್ಟಿದ್ರು ಆ ಎಲ್ಲ ಮಕ್ಕಳನ್ನೂ ಅಷ್ಟೇ ತಾನು ತಾಯಿಯಾಗಿದ್ರೂ ತಾನೇ ಆ ಮಕ್ಕಳನ್ನ ಸಾಯಿಸಿ ಆ ಮಕ್ಕಳನ್ನೇ ತಿಂತಿದ್ಲಂತೆ. ಹಾಗೆ ಅವ್ರ ರಕ್ತನೆಲ್ಲ ಕುಡಿತಿದ್ಲಂತೆ ಸಂಖ್ಯೆ. ಸೊ ಈ ಥರ ಆಗ್ತಾ ಬಂದಿರುತ್ತೆ. 24ನೇ ಮಗುವಿನ ಆಗುವ ಸಂದರ್ಭ ಬಂದಿರುತ್ತೆ. 24ನೇ ಮಗುವಾಗಿನೇ ಈ ಗುಳಿಗ ಸಂಖ್ಯೆ ಹೊಟ್ಟೆಯಲ್ಲಿ ಇರ್ತಾನೆ. 24ನೇ ಮಗುವಿಗೆ 7 ತಿಂಗಳು ಆಗಿರುತ್ತೆ. ಇನ್ನೂ ಒಂದು 2 ತಿಂಗಳು ಆದಮೇಲೆ ಮಗು ಹೊರಗಡೆ ಬರುವಂಥ ಸಂದರ್ಭ ಇರುತ್ತೆ. ಆದರೆ ಇನ್ನು 7ನೇ ತಿಂಗಳಿಗೇ ಆ ಸಂಖ್ಯೆಗೆ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ, ಮಗುವಿಗೆ ಜಾಸ್ತಿ ಕಷ್ಟ ಆಗ್ತಿದೆ ಒಳಗಡೆ ಅಂತ. ಆ ಸಮಯದಲ್ಲಿ ಮಗು ತಾನಾಗೆ ಖುದ್ದಾಗಿ ತನ್ನ ತಾಯಿಯ ಜೊತೆ ಮಾತಾಡ್ತಿರುತ್ತಂತೆ. ಅಂದರೆ ಗುಳಿಗ ಹೊಟ್ಟೆಯಲ್ಲಿ ಇರುವಾಗಲೇ ತನ್ನ ತಾಯಿ ಜೊತೆ ಮಾತಾಡ್ತಿರ್ತಾನೆ. ಸೊ ಮಾತಾಡ್ತಾ ಅವನು ಏನು ಅಂತ ಹೇಳ್ತಾನೆ ಅಂದರೆ ನನಗೆ ತುಂಬ ಹಶು ಆಗ್ತಾ ಇದೆ, ನನಗೆ ಇದನ್ನು ತಡೆಯೋಕ್ಕಾಗ್ತಾ ಇಲ್ಲ. ಅಂದರೆ ತಾಯಿ ಏನೇ ಸೇವಿಸ್ತಿದ್ರು ಏನೇ ಮಾಡ್ತಿದ್ರು ಅದು ನನಗೆ ಹೊಟ್ಟೆ ತುಂಬ್ತಾ ಇಲ್ಲ, ನನಗೆ ತುಂಬಾ ಹಸುವಾಗ್ತಾ ಇದೆ, ನಾನು ಹೊರಗಡೆ ಬರಲೇಬೇಕು, ಯಾವ ದಾರಿಯಲ್ಲಿ ನಾನು ಹೊರಗಡೆ ಬರಲಿ ಅಂತ ಗುಳಿಗ ತನ್ನ ತಾಯಿಗೆ ಕೇಳ್ತಾನೆ. ಸೊ ಆ ಥರ ಕೇಳಿದಾಗ ಸಂಖ್ಯೆ ದೇವರು ಕೊಟ್ಟಿರುವಂಥ ದಾರಿಯಲ್ಲಿ ನೀನು ಬರಬೇಕಾಗುತ್ತೆ ಮಗು ಅಂತ ಸಂಖ್ಯೆ ಹೇಳ್ತಾಳೆ. ಆದರೆ ಗುಳಿಗ ಅದಕ್ಕೆ ಒಪ್ಪೋದಿಲ್ಲ. ಆ ಥರ ನಾನೇನಾದರೂ ಬಂದರೆ ನಾನು ಆದಿಗೀನ ಆಗಿಬಿಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಆ ಒಂದು ಜಾಗದಿಂದ ಬರೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಗುಳಿಗ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಸಂಖ್ಯೆ ಇನ್ನು ನೀನು ಹಾಗೆ ಬಂದಿಲ್ಲ ಅಂತಂದರೆ ನಿನ್ನ ಹೊಟ್ಟೆ ಕುಯ್ದು ನೀನೇನಾದರೂ ಬಂದರೆ ನಿನ್ನನ್ನು ಎಲ್ಲ ಜನರು ಅಷ್ಟೇ ಪಾಪಿ ಅಂತ ಹೇಳ್ತಾರೆ. ನಿನ್ನ ತಾಯಿಗೆ ನೋವು ಕೊಟ್ಟು ತಾಯಿನ ಸಾಯಿಸಿ ಬಂದಂತಹ ಪಾಪಿ ಅಂತ ನಿನಗೆ ಬಿರುದು ಬರುತ್ತೆ. ಮತ್ತು ನೀನೇನಾದರೂ ಬೆನ್ನನ್ನು ಏನಾದರೂ ಕಿತ್ತು ನಾನು ಹೊರಗಡೆ ಬರ್ತೀನಿ ಅಂತಂದರೆ ಹಾಗೆ ಬಂದರೆ ನೀನು ನನ್ನ ತಮ್ಮ ಆಗ್ತೀಯಾ. ಸೊ ಆ ಕಾರಣದಿಂದ ಹಾಗೂ ಬರೋದಕ್ಕಾಗೋದಿಲ್ಲ ಅಂತ ಇಲ್ಲಿ ಸಂಖ್ಯೆ ಹೇಳ್ತಾಳೆ. ಆವಾಗ ಗುಳಿಗ ದೈವ ಇಲ್ಲ, ನನ್ನ ಹತ್ರ ಇನ್ನೊಂದು ಉಪಾಯ ಇದೆ, ಹಾಗೆ ನಾನು ಹೊರಗಡೆ ಬರ್ಬೋದು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಗುಳಿಗ ಹೇಳೋದೇನು ಅಂತ ಅಂದರೆ ನೀನು ಬಂಗಾರದ ಅಡಿವೆಯನ್ನು ಇಟ್ಕೊಂಡಿರು, ಆವಾಗ ನಾನು ನಿನ್ನ ಬಲಭಾಗದ ಮೊಲೆಯಿಂದ ಸಾಸಿವೆ ಕಾಳುಗಳಾಗಿ ಬಂದುಬಿಡ್ತೀನಿ. ಸೊ ಅವಾಗ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಅಂತ ಇಲ್ಲಿ ಗುಳಿಗ ಹೇಳ್ತಾನೆ. ಅದೇ ಥರ ಸಂಖ್ಯೆ ಕೂಡ ಮಾಡ್ತಾಳೆ. ಗುಳಿಗ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾದ ತಕ್ಷಣ ಒಂದು ಸಾಸಿವೆ ಕಾಳುಗಳಾಗಿ ಹೊರಗಡೆ ಬಂದಿದ್ರು ಹೊರಗೆ ಬಂದ ತಕ್ಷಣ ತುಂಬ ದೊಡ್ಡ ವ್ಯಕ್ತಿ ಆಗಿಬಿಡ್ತಾನೆ. ತುಂಬ ದೊಡ್ಡೊಂಥರ ಕಾಣ್ತಾ ಇರ್ತಾನೆ. ಹಾಗೆ ಆ ಸಂಖ್ಯೆ ಏನಿರ್ತಾಳೆ ಸಂಖ್ಯೆಯ ಆಕಾರಕ್ಕಿಂತ ಜಾಸ್ತಿ ಅವನು ದೊಡ್ಡದಾಗಿ ಬೆಳೆದಿರ್ತಾನೆ.
ಇದನ್ನ ನೋಡಿ ಸಂಖ್ಯೆ ಕೂಡ ಆಶ್ಚರ್ಯ ಆಗುತ್ತೆ, ಏನು ಇಷ್ಟು ಚಿಕ್ಕ ಮಗು ಇಷ್ಟು ದೊಡ್ಡದಾಗಿ ಬೆಳೆದ್ನಲ್ಲ ಅಂತ. ಅವಾಗ ಅವಳಿಗೂ ಒಂದು ಸ್ವಲ್ಪ ಏನೋ ಒಂದು ಡೌಟ್ ಬರುತ್ತೆ, ಏನೋ ಒಂದು ಸ್ವಲ್ಪ ವಿಚಿತ್ರ ನಡೀತಾ ಇದೆ ಇಲ್ಲಿ ಅಂತ. ಆದರೆ ಹೊರಗಡೆ ಬಂದಿದ್ದಂಥ ಗುಳಿಗ ಇವಾಗ ಅವನಿಗೆ ತುಂಬಾ ಹಸಿವಿರುತ್ತೆ, ತುಂಬ ಬಾಯಡಿಕೆ ಇರುತ್ತೆ, ಇದನ್ನ ಹೇಗಾದರೂ ತೀರಿಸ್ಕೋಬೇಕು ಅವನು. ಈ ಸಂದರ್ಭದಲ್ಲಿ ಅವನ ತಾಯಿ ಅಂತ ಕೂಡ ನೋಡಲ್ಲ, ಸಂಖ್ಯೆನೇ ಕೊಂದು ಸಂಖ್ಯೆನೇ ತಿಂತಾನೆ, ಹಾಗೆ ಅವಳ ರಕ್ತನ ಕುಡಿತಾನೆ. ಆದರೂ ಕೂಡ ಅವನಿಗೆ ಹಸುವು ನೀಗೋದಿಲ್ಲ. ಆವಾಗ ಅವನ ತಂದೆಯನ್ನು ಕೂಡ ಅಷ್ಟೇ ಅವನು ಸಾಯಿಸ್ಬಿಟ್ಟು ತಿಂತಾನೆ. ಸೊ ಈ ಸಂದರ್ಭದಲ್ಲಿ ನಮ್ಗೆ ಅನ್ಸ್ಬೋದು ಹೆತ್ತ ತಂದೆ ತಾಯಿನೇ ಹೊರಗಡೆ ಬಂದ ತಕ್ಷಣ ಗುಳಿಗ ತಿಂದ ಅಂತ. ಆದರೆ ಇಲ್ಲಿ ನಾವು ಇನ್ನೊಂದು ಏನು ತಿಳ್ಕೊಬೇಕಾಗಿರೋದು ಅಂದರೆ, ಈ ಒಂದು ಪ್ರಕಾರದಿಂದ ಗುಳಿಗ ತನ್ನ ತಂದೆ ತಾಯಿಗೆ ಮೋಕ್ಷ ಕೊಡ್ತಾನೆ. ನಾವು ಮರಿಬಾರ್ದು, ಇಲ್ಲಿ ಅವರು ಕೂಡ ಒಂದು ತಪ್ಪು ಮಾಡಿದರು. ಗುಳಿಗನಕ್ಕಿಂತ ಮುಂಚೆ ಹುಟ್ಟಿದಂಥ 23 ಮಕ್ಕಳನ್ನ ಕೂಡ ಅಷ್ಟೇ ಸಂಖ್ಯೆ ಸಾಯಿಸಿ ತಿಂದಿರ್ತಾಳೆ. ಸೊ ಇದು ಧರ್ಮದ ಪರಿಪಾಲನೆ ಅಲ್ಲ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಮರಿಬಾರ್ದು, ಗುಳಿಗ ಬಂದಿರುವಂಥ ಕಾರಣನೇ ಇಲ್ಲಿ ಧರ್ಮದ ಪರಿಪಾಲನೆ ಆಗಬೇಕು ಅಂತ. ಆದರೆ ತನ್ನ ತಾಯಿಯಿಂದನೇ ಖುದ್ದಾಗಿ ಈ ಒಂದು ಧರ್ಮದ ಪರಿಪಾಲನೆ ಆಗ್ತಾ ಇರಲಿಲ್ಲ. ಸೊ ಅವನ ಮೊದಲನೇ ಹೆಜ್ಜೆನ ಅವನು ಶುರು ಮಾಡಿಬಿಟ್ಟಿರ್ತಾನೆ. ಸೊ ಆ ಕಾರಣದಿಂದ ತಂದೆ ತಾಯಿ ಇಬ್ಬರೂ ಕೂಡ ಗುಳಿಗ ಅದೇ ಸಮಯದಲ್ಲಿ ತಿಂದು ಬಿಡ್ತಾನೆ. ಆದರೂ ಕೂಡ ಅಷ್ಟೇ ಅವನ ಹಸಿವು ಮಾತ್ರ ನೀಗ್ತಾ ಇರೋದಿಲ್ಲ. ಇದನ್ನು ನೋಡಿದಂಥ ನಾರಾಯಣ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಯಾಕೆ ಗುಳಿಗ ಈ ಥರ ಮಾಡ್ತಾ ಇದ್ದಾನೆ ಅಂತ. ಮೊದಲಿಗೆ ಅವನಿಗೆ ಸರಿಯಾಗಿ ತಿಳಿಯೋದಿಲ್ಲ. ಅದೇ ಒಂದು ಸಂದರ್ಭದಲ್ಲಿ ನಾರಾಯಣ ಕೂಡ ಅಷ್ಟೇ ಗುಳಿಗನ್ನ ವಾಪಸ್ ಕರೀತಾನೆ, ಬಾ ಇಲ್ಲಿ ಅಂತ. ಗುಳಿಗ ನಾರಾಯಣ ಇರುವಂಥ ಜಾಗಕ್ಕೆ ಹೋಗ್ತಾನೆ. ಹೋದ್ಮೇಲೆ ಇದೇ ಥರ ನನಗೆ ತುಂಬ ಹಸಿವಾಗ್ತಿದೆ, ನನಗೆ ಹಸುವಿನ ನೀಗಿಸ್ಕೊಳ್ಳುವಂಥ ಶಕ್ತಿ ಬರ್ತಿಲ್ಲ ಅಂತ ಗುಳಿಗ ಹೇಳಿದಾಗ, ಅಲ್ಲೇ ಇರುವಂಥ ಸರೋವರ, ನಾರಾಯಣನ ಹತ್ರ ಇರುವಂಥ ಸರೋವರದ ನೀರನ್ನ ಕೂಡ ಕುಡಿ ಅಂತ ಹೇಳ್ತಾನೆ. ಇಡೀ ಸರೋವರದ ನೀರನ್ನ ಖಾಲಿ ಮಾಡ್ತಾನೆ ಗುಳಿಗ, ಒಂದು ಹನಿ ಕೂಡ ಬಿಡ್ದಂಗೆ. ಆದರೂ ಕೂಡ ಅವನ ಹಸುವು ಮಾತ್ರ ನೀಗ್ತಾ ಇರೋದಿಲ್ಲ. ಅದಾದಮೇಲೆ ನಾರಾಯಣ 1000 ಆನೆ ಮತ್ತು ಕುದುರೆಗಳನ್ನ ಕೂಡ ಕೊಡ್ತಾನೆ. ಅದರ ರಕ್ತ ಎಲ್ಲ ಕುಡಿದ್ರೂ ಕೂಡ ಅಷ್ಟೇ ಗುಳಿಗನಿಗೆ ಹಸಿವು ಮಾತ್ರ ನೀಗೋದಿಲ್ಲ. ನಾರಾಯಣನಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಹಸಿವು ಗುಳಿಗನಲ್ಲಿ ಹೇಗೆ ಬಂತು, ಇದನ್ನ ಹೇಗೆ ಮೀರಿಸಬೇಕು, ಏನೋ ಒಂದು ಮೂಲ ಇರುತ್ತೆ ಅನ್ನೋ ಅಂಥ ಒಂದು ಯೋಚನೆ ನಾರಾಯಣನ ತಲೆಗೆ ಬಂದು ಅವನ ಕಿರುಬೆರಳನ್ನ, ಅಂದರೆ ಬಲಗೈಯಲ್ಲಿರುವಂಥ ಕಿರುಬೆರಳನ್ನ ಗುಳಿಗನ ಬಾಯಲ್ಲಿ ಇಡ್ತಾನೆ. ಇಟ್ಟಿದ ತಕ್ಷಣವೇ ಅಷ್ಟೇ ಅನ್ಕೊತಾನೆ ನಾರಾಯಣ ಕಡಿಮೆ ಆಗ್ಬೋದು ಅಂತ. ಆದರೆ ಅದು ಕಡಿಮೆ ಮಾತ್ರ ಆಗೋದಿಲ್ಲ. ನಾರಾಯಣನ ಮೈ ಮೇಲೆ ಇರುವಂಥ ರಕ್ತ ಕೂಡ ಅಷ್ಟೇ ಗುಳಿಗ ಕುಡಿಯೋಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದಂಥ ಅಲ್ಲೇ ಇರುವಂಥ ಲಕ್ಷ್ಮೀದೇವಿಯ ಹತ್ರ ಇರುವಂಥ ಒಂದು ಕಮಲ ಇರುತ್ತಲ್ವ, ಆ ಕಮಲನ ಗುಳಿಗನ ಬಾಯೊಳಗೆ ಹಾಕ್ತಾಳೆ. ಅದೇ ಸಮಯಕ್ಕೆ ಗುಳಿಗನ ಪ್ರತಿಯೊಂದು ಹಸುವು, ಬಾಯಡಿಕೆ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಗುಳಿಗ ವಾಪಸ್ ಮೊದಲು ಹೇಗಿರ್ತಾನೆ ಆ ಥರ ಶಾಂತವಾಗಿ ಸುಮ್ಮನೆ ಆಗ್ತಾನೆ. ಇವಾಗ ಇಲ್ಲಿ ನಡೆದಂಥ ಒಂದು ಇಷ್ಟು ಘಟನೆಯನ್ನು ನೋಡಿದಂಥ ನಾರಾಯಣನಿಗೆ ಅರ್ಥ ಆಗುತ್ತೆ, ಗುಳಿಗನ ಒಂದು ಮೂಲ ಕಾರಣ ಏನಿತ್ತು ಅದು ಆಲ್ರೆಡಿ ಶುರುವಾಗಿದೆ ಅಂತ. ಸೊ ಆವಾಗ ನಾರಾಯಣ ಗುಳಿಗನಿಗೆ ಹೇಳ್ತಾನೆ, ಹೋಗು, ಭೂಮಿಗೆ ಹೋಗಿ ದುಷ್ಟರನ್ನು ಸಂಹಾರ ಮಾಡು, ಅವ್ರನ್ನ ಬಿಡಬೇಡ. ಆದರೆ ನಿನ್ನನ್ನು ಯಾರು ನಂಬಿ ನಿನ್ನನ್ನು ಪೂಜಿಸ್ತಾರೋ ಅವ್ರ ಕೈನ ಕೂಡ ನೀನು ಬಿಡಬಾರ್ದು, ಅವ್ರ ಜೊತೆಗೆ ನೀನು ಸದಾ ಇರಬೇಕು ಅಂತ ಇಲ್ಲಿ ನಾರಾಯಣ ಹೇಳ್ತಾನೆ. ಅದಾದಮೇಲಿಂದ ಗುಳಿಗ ಭೂಮಿ ಕೂಡ ಬರ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಅವನದೊಂದು ಪ್ರಶ್ನೆ ಇರುತ್ತೆ, ನನ್ನ ಜನ್ಮದ ರಹಸ್ಯ ಏನು ಅಂತ ಕೇಳಿದಾಗ ಮಹಾಲಕ್ಷ್ಮಿ ಹೇಳ್ತಾಳೆ, ಮುಂದೊಂದು ದಿನ ಫ್ಯೂಚರಲ್ಲಿ ನಾನು ಭೂಮಿಗೆ ಬರ್ತೀನಿ, ನವದುರ್ಗಿಯ ಅವತಾರನ ಹೊತ್ಕೊಂಡು ನಾನು ಬರ್ತೀನಿ. ಆ ಸಂದರ್ಭದಲ್ಲಿ ನೀನು ನಾನಿರುವಂಥ ಕ್ಷೇತ್ರನ ನೀನು ಅಲ್ಲಿ ರಕ್ಷಿಸಬೇಕು, ಆ ಒಂದು ರಹಸ್ಯ ನಿಂತು ಅಂತ ಹೇಳಿ ಮಹಾಲಕ್ಷ್ಮಿ ಗುಳಿಗನ್ನ ಭೂಮಿಗೆ ಕಳಿಸ್ತಾಳೆ. ಸೊ ಭೂಮಿಗೆ ಬರುವಂಥ ಸಂದರ್ಭದಲ್ಲಿ ಮೊದಲು ಗುಳಿಗ ಶಿವನ ಹತ್ರ ಹೋಗ್ತಾನೆ. ಶಿವನ ಹತ್ರ ಹೋಗ್ಬಿಟ್ಟು ಶಿವನ ಹತ್ರ ಇರುವಂಥ ಒಂದು ತ್ರಿಶೂಲ ಏನಿರುತ್ತೆ ಆ ತ್ರಿಶೂಲಂಗೆ ಕೈ ಹಾಕ್ತಾನೆ. ಕೈ ಹಾಕಿ ಆ ತ್ರಿಶೂಲನ ತಗೊಂಡು ಇದು ಇನ್ಮೇಲಿಂದ ನನ್ನ ಆಯುಧ ಆಗುತ್ತೆ ಅಂತ ಹೇಳಿ ಗುಳಿಗ ತನ್ನ ಜೊತೆಗೆ ಆ ತ್ರಿಶೂಲನ ಕೂಡ ತೊಗೊಂಡು ಬರ್ತಾನೆ. ಅದಾದ್ಮೇಲಿಂದ ಅವನು ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ಆದಮೇಲೆ ಅವನು ದುಷ್ಟರನ್ನ ಹೇಗೆ ಸಂಹಾರ ಮಾಡಬೇಕು ಅಂತ ಅವನಿಗೆ ಆಲ್ರೆಡಿ ಚೆನ್ನಾಗಿ ತಿಳಿದಿರುತ್ತೆ. ಅವನ ಕೆಲಸನ ಆಲ್ರೆಡಿ ಶುರು ಮಾಡಿರ್ತಾನೆ. ಅವನ ಒಂದು ಕಣ್ಣು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಮಂಗಳೂರಿಗೆ ಬೀಳುತ್ತೆ. ಆ ಮಂಗಳೂರಿನ ತುಳುನಾಡಿನಲ್ಲಿ ಗುಳಿಗ ವಾಸವಾಗೋಕ್ಕೆ ಶುರು ಮಾಡ್ತಾನೆ. ಭೂಮಿಗೆ ಬಂದು ತನ್ನ ಕೆಲಸನ ನಾರ್ಮಲಾಗಿ ಶುರು ಮಾಡಿಕೊಂಡು ತನ್ನ ಶಕ್ತಿನ ಎಲ್ಲರಿಗೂ ತೋರಿಸ್ಕೊಂಡು ಹೋಗ್ತಿರುವಂಥ ಗುಳಿಗನ್ನ ಒಂದು ಆಣೆ ಏನು ಮಹಾಲಕ್ಷ್ಮಿ ಮಾಡಿರ್ತಾಳೆ, ಒಂದು ಪ್ರಾಮಿಸ್ ಮಾಡಿರ್ತಾಳೆ. ಅದೇ ಥರ ಮುಂದೊಂದು ದಿನ ಮಹಾಲಕ್ಷ್ಮಿ ನವದುರ್ಗಿ ಅವತಾರ ತಗೊಂಡು ಭೂಮಿಗೆ ಬಂದಿರ್ತಾಳೆ. ಆ ಸಂದರ್ಭದಲ್ಲಿ ಗುಳಿಗನ್ನ ಅವಳು ಭೇಟಿ ಮಾಡ್ತಾಳೆ. ಭೇಟಿ ಮಾಡಿ ಆದಮೇಲೆ ಯಾವ ಒಂದು ಸ್ಥಳದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ ಅದೇ ಸ್ಥಳದಲ್ಲಿ ಗುಳಿಗ ಕೂಡ ಇರ್ತಾನೆ ಅವಳನ್ನ ರಕ್ಷಿಸ್ಕೊಂಡು. ಒಂದು ದಿನ ಏನಾಗುತ್ತೆ ಅಂದರೆ ಗುಳಿಗ
ಗುಳಿಗ ಪಂಜುರ್ಲಿನ ಭೇಟಿ ಮಾಡ್ತಾನೆ. ಆದರೆ ಗುಳಿಗಂಗೆ ಮತ್ತು ಪಂಜುರ್ಲಿಗೆ ಒಂದು ಜಗಳ ಆಗೋಗುತ್ತೆ. ಆ ಜಗಳನ ನೋಡಿದಂಥ ಮಹಾಲಕ್ಷ್ಮಿ ತಾನೇ ಖುದ್ದಾಗಿ ಬಂದು ಸಮಾಧಾನ ಮಾಡಿ ಇಬ್ಬರಿಗೂ ಒಪ್ಪಂದ ಮಾಡಿಸ್ತಾಳೆ. ಆಮೇಲೆ ಮಹಾಲಕ್ಷ್ಮಿ ಹೇಳೋದು ಏನು ಅಂತಂದರೆ, ನೀವಿಬ್ಬರೂ ಅಷ್ಟೇ ಇನ್ನು ಮುಂದೆಯಿಂದ ಭೂಮಿ ಮೇಲೆ ಅಣ್ಣ ತಮ್ಮನ ರೀತಿಯಲ್ಲೇ ಬದುಕಬೇಕು. ನಿಮ್ಮಿಬ್ಬರನ್ನು ಮಾಡಿರುವಂಥ ಮೂಲ ಕಾರಣನೇ ಧರ್ಮದ ಪರಿಪಾಲನೆ ಆಗಬೇಕು ಅಂತ. ಹೀಗಾಗಿ ನೀವು ಯಾವತ್ತೂ ಜಗಳ ಆಡಬಾರ್ದು. ನೀವು ಇನ್ಮೇಲೆ ಈ ಭೂಮಿ ಮೇಲೆ ಧರ್ಮದ ಪರಿಪಾಲಿಸ್ತಾ ಇಬ್ಬರು ಜೊತೆಯಾಗೇ ಇರಬೇಕು ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಿಂದನೂ ಅಷ್ಟೇ ಎಲ್ಲೆಲ್ಲ ಗುಳಿಗನ ಪೂಜೆ ಆಗುತ್ತೆ ಅಲ್ಲಿ ಪಂಜುರ್ಲಿಯ ಪೂಜೆ ಕೂಡ ಹಾಗೇ ಆಗುತ್ತೆ. ಸೊ ಇಬ್ಬರು ಕೂಡ ಅಷ್ಟೇ ಒಟ್ಟಿಗೆ ಇರ್ತಾರೆ ಅವಾಗಿಂದನೂ ಅಷ್ಟೇ. ಸೊ ಮತ್ತು ಹಾಗೆ ಈ ತುಳುನಾಡಿನಲ್ಲೆಲ್ಲ ಕಡೆನೂ ಅಷ್ಟೇ ಗುಳಿಗನ ಸವಾರಿ ನಡೆಯೋದು ಒಂದು ನಡು ಮಧ್ಯಾಹ್ನ ಆಗಿರುತ್ತೆ, ಇಲ್ಲಾಂದರೆ ನಡು ರಾತ್ರಿಯಲ್ಲಿ ನಡೀತಾ ಇರುತ್ತೆ. ಸೊ ಗುಳಿಗನ ಶಕ್ತಿಗಳನ್ನ ಅಷ್ಟೇ ಗುಳಿಗ ತೋರಿಸ್ತಾನೆ. ಹೇಗೆ ಅಂತಂದರೆ ತನ್ನ ಒಂದು ಈ ಕೋಳಿಗಳೆಲ್ಲ ಏನೆಲ್ಲ ಇರುತ್ತೆ ಆ ಕೋಳಿಗಳನ್ನ ಜೀವಂತವಾಗಿರುವ ಸಂದರ್ಭದಲ್ಲೇ ಗುಳಿಗ ಅದನ್ನ ತಿನ್ನಬಲ್ಲ, ಹಾಗೆ ಅದರ ರಕ್ತನ ಕುಡಿತಾನೆ. ಇದನ್ನು ನೋಡುವಂಥ ಜನರಿಗೆ ಗೊತ್ತಾಗುತ್ತೆ ಗುಳಿಗನಿಗೆ ಇಷ್ಟು ಶಕ್ತಿ ಇದೆ, ಅವನು ಇಷ್ಟು ಶಕ್ತಿವತ್ತವಾಗಿ ಅಲ್ಲಿ ತನ್ನ ಪ್ರದರ್ಶನ ತೋರಿಸ್ತಾನೆ ಅಂತ. ಹಾಗೆ ಈ ತುಳುನಾಡಿನ ಎಲ್ಲ ಕಡೆಯೂ ಅಷ್ಟೇ ವಾರ್ಷಿಕ ಪರ್ವ ಅಂತ ನಡೆಯುತ್ತೆ. ಈ ಒಂದು ವಾರ್ಷಿಕ ಪರ್ವಕ್ಕೆ ಆ ತುಳುನಾಡಿನಲ್ಲಿರುವಂಥ ಜನರು ಎಲ್ಲೇ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲೇ ಇದ್ರೂ ಅಷ್ಟೇ ಈ ವಾರ್ಷಿಕ ಪರ್ವನ ಮಾತ್ರ ಯಾರೂ ಮಿಸ್ ಮಾಡೋದಿಲ್ಲ. ಬಂದು ಅಲ್ಲಿ ಖುದ್ದಾಗಿ ನೋಡಿ ಗುಳಿಗನ ಆಶೀರ್ವಾದ ತಗೊಂಡು ಹೋಗ್ತಾರೆ. ಇಲ್ಲಿ ನಾವು ನಂಬುವಂಥದ್ದೇನು ಅಂತಂದರೆ ಗುಳಿಗ ದೈವನ ಯಾರು ದೇವರು ಅಂತ ಅಂದ್ಕೊಂಡು ಯಾವುದೇ ತಪ್ಪು ಕೆಲಸಗಳನ್ನ ಮಾಡದೆ ಪೂಜಿಸ್ತಾರೆ ಗುಳಿಗ ಯಾವತ್ತೂ ಅವ್ರ ಕೈನ ಬಿಡೋದಿಲ್ಲ. ಆದರೆ ಯಾರೆಲ್ಲ ಅಧರ್ಮನ ಪಾಲಿಸ್ತಾರೆ ಅವ್ರನ್ನ ಗುಳಿಗ ಬಿಡೋದಿಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ಕೂಡ ಹೇಳ್ತಾರೆ. ಈ ಗುಳಿಗನ ಪರ್ವ ಆಗೋ ಸಂದರ್ಭದಲ್ಲಿ ಅಥವಾ ಸವಾರಿ ಆಗೋ ಸಂದರ್ಭದಲ್ಲಿ ಕೂಡ ಅಷ್ಟೇ ಯಾವುದಾದ್ರೂ ಮನುಷ್ಯರು ಅಥವಾ ಪ್ರಾಣಿಗಳು ಅಡ್ಡ ಬಂದರೆ ಅವರಿಗೆ ಗುಳಿಗನ ಪೆಟ್ಟು ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಒಂದಿಷ್ಟು ಮಾಹಿತಿಗಳಾಗಿತ್ತು ಗುಳಿಗ ದೇವರ ಬಗ್ಗೆ, ಗುಳಿಗ ದೈವನ ಬಗ್ಗೆ. ಸೊ ನಿಮಗೇನಾದರೂ ಇನ್ನೂ ಜಾಸ್ತಿ ಗೊತ್ತಿದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಮುಂದಿನ ವೀಡಿಯೋಸಲ್ಲಿ ಯಾವುದರ ಬಗ್ಗೆ ಮಾತಾಡಬೇಕು ಏನು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಮರಿಬೇಡಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.